ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಿಮಗೆ ಎಲ್ರಿಗೂ ಗೊತ್ತಿರೋ ವಿಷಯ ಇವತ್ತೇನೆಂದರೆ ಸೆಕೆಂಡ್ ರೌಂಡ್ ತಾತ್ಕಾಲಿಕ ರಿಸಲ್ಟ್ ಬಿಡ್ತಾರೆ. ಮೀನ್ಸ್ ತಾತ್ಕಾಲಿಕ ಅಂದರೆ ಪ್ರಾವಿಷನಲ್ ರಿಸಲ್ಟು. ಅದು ಮೀನ್ಸ್ ಇದೇ ರಿಸಲ್ಟ್ ಕನ್ಫರ್ಮ್ ಆಗಿರಲ್ಲ. ಕನ್ಫರ್ಮ್ ರಿಸಲ್ಟ್ ಏನಂದರೆ ನಿಮಗೆ ಇನ್ನೂ ಕೆ ಎ ಕಡೆಯಿಂದ ಡೇಟ್ ಬಂದಿಲ್ಲ. ಸೊ ಡೇಟ್ ಬಿಡ್ತಾರೆ. ಸೊ ಇವತ್ತು ಡೇಟ್ ಗೊತ್ತಾಗ್ಬೋದು, ಯಾಕಂದರೆ ಇವತ್ತು ತಾತ್ಕಾಲಿಕ ರಿಸಲ್ಟ್ ಬಿಡ್ತಾರೆ. ಸೊ ಡೇಟ್ ಅವರು ಇವತ್ತು ರಿಸಲ್ಟ್ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಕನ್ಫರ್ಮೇಷನ್ ಡೇಟ್ ನಾನು ಆಮೇಲೆ ಇನ್ಫಾರ್ಮ್ ಮಾಡ್ತೀನಿ ಕೆ ಎ ಕಡೆಯಿಂದ ಬಂದ ತಕ್ಷಣ. ಸೊ ಸದ್ಯಕ್ಕೆ ಏನಂದರೆ ಇವತ್ತು ಪ್ರಾವಿಷನಲ್ ರಿಸಲ್ಟ್ ಸೆಕೆಂಡ್ ರೌಂಡ್ ಏನು ಅಬ್ಸೆಂಟಿ ಮಾಡಿದಿರಲ್ಲ ಅದರದ್ದು ಪ್ರಾವಿಷನಲ್ ರಿಸಲ್ಟ್ಸ್ ಇವತ್ತು ಬರುತ್ತೆ. ಸೊ ಟೈಮಿಂಗ್ ಏನು ಯಾವಾಗ ಬರುತ್ತೆ ಅಂತ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಸೊ ಸ್ಕಿಪ್ ಮಾಡಿದ ವಿಡಿಯೋ ನೋಡಿರಿ, ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಗೊತ್ತಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಏನಪ್ಪ ಅಂದರೆ ನೀವು ಕೆ ಎ ವೆಬ್ಸೈಟ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನಿಮಗೆ ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೆ ನೀವು ಪ್ರತಿಯೊಂದು ಅಪ್ಡೇಟ್ಸ್ನ UGCET UG NEET ಕೆ ಎ ವೆಬ್ಸೈಟಲ್ಲಿ ನೋಡ್ಕೋಬೋದು. ಸೊ ಇಲ್ಲಿ ನೋಡ್ಕೋಬೋದು, ಇಲ್ಲಿ 2 ಪೇಜ್ ಇದೆ, ಇತ್ತೀಚಿನ ಪ್ರಕಟಣೆಗಳು ಅಂತಿದೆ. ಸೊ ಇದರಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ಸ್ನೂ ಸಿಗುತ್ತೆ. ಅಕಸ್ಮಾತ್ UG NEET UGCET UG NEET ಬೇರೆ ಇದೆ ಅಂದರೆ ಅದನ್ನು ಕೂಡ ಹೇಳ್ತೀನಿ. ಇಲ್ಲಿ ನೋಡ್ಕೋಬೋದು, ಇಲ್ಲಿ 3 ಲೈನ್ಸ್ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಪ್ರವೇಶ ಅಂತ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋರಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಪ್ಪ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಕೋರ್ಸ್ಗೆ ಹೇಳ್ತಾ ಇದ್ದೀನಿ. UGCET ಇದೆ, UGCET ಇದ್ದರೆ UGCET ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ನೆಕ್ಸ್ಟ್ UG NEET ಇದ್ದರೆ UG NEET ಇದ್ದವರು. ಸೊ ನೆಕ್ಸ್ಟ್ ಡಿಪ್ಲೊಮಾ CET ಇದ್ದರೆ ನೋಡ್ಕೋಬೋದು, PG CET ನೋಡ್ಕೋಬೋದು. ಎಲ್ಲ ಸ್ಟೂಡೆಂಟ್ಸು ನಿಮ್ಮ ಕೋರ್ಸ್ಗೆ ನೀವು ಯಾವ ಎಕ್ಸಾಮ್ ಬರ್ತಿದ್ರೆ ಅದರದ್ದು ಎಲ್ಲ ಅಪ್ಡೇಟ್ಸು ನೋಡ್ಕೋಬೋದು. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ನಾವು ನೋಡ್ಕೊಳ್ಳೋದು UGCET ನೋಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ಈ ಥರ ಓಪನ್ ಆಗುತ್ತೆ. ಸೊ ಸೆಕೆಂಡ್ ರೌಂಡ್ ಟೈಮ್ ಟೇಬಲ್ ಮೊನ್ನೆ ಬಿಟ್ಟಿದ್ರು. ಸೊ ಅದರಲ್ಲಿ ಟೈಮ್ ಮೀನ್ಸ್ ಇವಾಗ ರಿಸಲ್ಟ್ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಯಾವಾಗ ಬಿಡ್ತಿರೋದು ಡೇಟ್ ಕೂಡ ಹೇಳಿದ್ರು. ಸೊ ಆ ಡೇಟ್ನ ನಿಮಗೆ ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೋರಿ. ಇಲ್ಲಿ ನೋಡ್ಕೋಬೋದು, 2ನೇ ಸುತ್ತಿನ ಅಣುಕು ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ 29/8/2025 ಮಧ್ಯಾಹ್ನ 1 ನಂತರ. ಸೊ ಇವತ್ತೇನಪ್ಪ ಅಂದರೆ 1 ಗಂಟೆ ನಂತರ ರಿಸಲ್ಟ್ಸ್ ಬಿಡ್ತಾರೆ, ತಾತ್ಕಾಲಿಕ ರಿಸಲ್ಟ್. ಸೊ ಇದೇ ರಿಸಲ್ಟ್ ಫೈನಲ್ ಆಗಿರಲ್ಲ, ಬಟ್ ಆಲ್ಮೋಸ್ಟ್ 85-90% ಇದನ್ನೇ ಇರುತ್ತೆ. ಅಂದರೆ ಫೈನಲ್ ರಿಸಲ್ಟಲ್ಲಿ ಬೇರೆ ಕಾಲೇಜ್ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲಿ ಸಿಕ್ಕಿರೋ ಕಾಲೇಜ್ 90%, 50-50 ಅಥವಾ ಮೇ ಬಿ ನನ್ನ ಪ್ರಕಾರ 90% ಅದನ್ನೇ ಇರುತ್ತೆ. ಸೊ ಇವತ್ತು 1 ಗಂಟೆಗೆ ಏನಂದರೆ ರಿಸಲ್ಟ್ಸ್ ಬಿಡ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಮೀನ್ಸ್ ಕನ್ಫರ್ಮೇಷನ್ ರಿಸಲ್ಟು ಅದು ಯಾವಾಗ ಅಂದರೆ ನಂತರ ತಿಳಿಸಲಾಗುವುದು. ಸೊ ಇವತ್ತು ರಿಸಲ್ಟ್ಸ್ ಬಂದ ಮೇಲೆ ಅದು ಡೇಟ್ ಕೊಡ್ತಾರೆ. ಸೊ ಕೆ ಎ ಕಡೆಯಿಂದ ಅಥವಾ 29 ಇವತ್ತು ತಾತ್ಕಾಲಿಕ ಬಿಟ್ಟರೆ ನಾಳೆನೂ ಬಿಡ್ಬೋದು, ಹೇಳೋದಕ್ಕಾಗಲ್ಲ. ಕೆ ಎದವರು ಭಾಳ ಸಲ ಇದೇ ರೀತಿ ಮಾಡಿದ್ದಾರೆ. ಸೊ ಇವತ್ತು ತಾತ್ಕಾಲಿಕ ಬಿಟ್ಟು ನಾಳೆ ಬೆಳಗ್ಗೆ ಅಥವಾ ನಾಳೆ ಮಧ್ಯಾಹ್ನ ಬಿಡ್ಬೋದು, ಹೇಳೋದಕ್ಕಾಗಲ್ಲ. ಸೊ ಇಷ್ಟು ಅಪ್ಡೇಟ್ಸ್ ಇವತ್ತಿಂದು. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ. ಮತ್ತು ಏನಂದರೆ ಫಸ್ಟ್ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಸೊ ಚಾಯ್ಸ್ 2 ಕೊಟ್ಟಿರ್ತೀರಾ. ಸೊ ಚಾಯ್ಸ್ 2 ಕೊಟ್ಟು ಸೆಕೆಂಡ್ ರೌಂಡಲ್ಲಿ ಅವ್ರು ಏನಪ್ಪ ಅಂದರೆ ಏನೂ ಮಾಡಿರಲ್ಲ. ಸೊ ಅಂಥವ್ರು ಟೆನ್ಷನ್ ಬೇಡ. ನಿಮಗೆ ಚಾಯ್ಸ್ 2 ಮೀನ್ಸ್ ಇವಾಗ ಚಾಯ್ಸ್ 2 ಕೊಟ್ಟರೆ ನಿಮಗೆ ಏನು ಕಾಲೇಜ್ ಓಲ್ಡಲ್ಲಿ ಇರುತ್ತಲ್ಲ ಅದೇ ಕಾಲೇಜ್ ನಿಮಗೆ ಇದರಲ್ಲಿ ಸೆಕೆಂಡ್ ರೌಂಡಲ್ಲಿ ಅಲೋಟ್ ಆಗಿರ್ತದೆ. ನೀವು ಅದಕ್ಕೆ ಅಡ್ಮಿಷನ್ ಆಗ್ಬೋದು. ನಿಮಗೆ ಏನಪ್ಪ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅಕಸ್ಮಾತ್ ನೀವು ನನಗೆ ಈ ಕಾಲೇಜೇ ಬೇಡ ಅಂದರೆ ಅಕಸ್ಮಾತ್ ನಾನು ಕೆ ಎ ಕಡೆ ಅಡ್ಮಿಷನ್ ಮಾಡಿದ್ರೆ ಚಾಯ್ಸ್ 4 ಕೊಟ್ಟು ಎಗಿಸ್ಟ್ ಆಗ್ಬೋದು. ಕೆ ಎದವರು ಹೇಳಿದ್ದಾರೆ, ನೋಡ್ಕೋಬೋದು. ಇಲ್ಲಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPT, BPO, ಆಲ್ರೆಡಿ ಹೆಲ್ತ್ ಸೈನ್ಸ್ ಮುಂತಾದ UGCET ಕೋರ್ಸುಗಳಿಗೆ 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ನಂತರ ಅಭ್ಯರ್ಥಿಗಳು ಚಾಯ್ಸ್ 1 ಅಥವಾ ಚಾಯ್ಸ್ 4 ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಸೊ ನಿಮಗೆ ಚಾಯ್ಸ್ 2 ಚಾಯ್ಸ್ 3 ಆಪ್ಷನ್ಸೇ ಕೊಟ್ಟಿಲ್ಲ. ಸೊ ನೀವೇನಪ್ಪ ಅಂದರೆ ಚಾಯ್ಸ್ 1 ಅಥವಾ ಚಾಯ್ಸ್ 4 ಕೊಡಬೇಕು. ಚಾಯ್ಸ್ 1 ಅಂದರೆ ಅಡ್ಮಿಷನ್ ಆಗೋದು. ಚಾಯ್ಸ್ 4 ಅಂದರೆ ಕೆ ಎಯಿಂದನೇ ಎಕ್ಸಿಸ್ಟ್ ಆಗಿಬಿಡೋದು. ನಿಮಗೆ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಚಾನ್ಸಸ್ ಇರಲ್ಲ. ಸೊ ಇವೆರಡೇ ಆಪ್ಷನ್ಸ್ ಇರೋದು. ಎಷ್ಟು ಇವತ್ತಿನ ಅಪ್ಡೇಟ್ಸು. ಸೊ ರಿಸಲ್ಟ್ಸ್ ಬರೋದು ವೇಟ್ ಮಾಡಿ. ರಿಸಲ್ಟ್ಸ್ ಬಂದಮೇಲೆ ಮತ್ತೆ ಏನು ಕೆ ಎ ಕಡೆಯಿಂದ ಏನೇನು ಅಪ್ಡೇಟ್ಸ್ ಬರುತ್ತೆ ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಎಲ್ಲರಿಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.